ಭಾರತದಲ್ಲಿ ಬರಗಾಲ ಇದ್ರ ಬಗ್ಗೆ ಚರ್ಚೆ ಆರಂಭ ಮಾಡೋಣ. ಗೆಸ್ಟ್ ನ ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲನೇದಾಗಿ ಕಾಂಗ್ರೆಸ್ ವಕ್ತಾರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ ಅಂದ್ರೆ ಸ್ಟುಡಿಯೋಗೆ ಅವ್ರು ಕಳ್ಸಲ್ವಂತೆ, ಆದ್ರೂ ಪರವಾಗಿಲ್ಲ. ಕಾಂಗ್ರೆಸ್ಗೆ ನೇರ ಪ್ರಶ್ನೆ. ಒಂದು ತಕ್ಕಡಿ ಇದೆ, ಎರಡು ತಟ್ಟೆ ಇದೆ. ಒಂದು ತಟ್ಟೆಯಲ್ಲಿ ಸಚಿವ ಸಂಪುಟ ಸ್ಥಾನ ಬೇಕು ನನಗೆ, ಮಿನಿಸ್ಟರ್ ಆಗಬೇಕು ಅಂದ್ಕೊಂಡು ಡೆಲ್ಲಿಗೆ ಓಡಾಡೋರ ಸಂಖ್ಯೆ, ಗ್ಯಾರಂಟಿಯಲ್ಲಿ ಹಣವನ್ನ ನುಂಗ್ ನೀರು ಕುಡಿತಾ ಇರೋರ ಸಂಖ್ಯೆ, ಅಧಿಕಾರಿಗಳು ಯದ್ವಾ ತದ್ವಾ ದುಡ್ಡು ನುಂಗ್ತಾ ಇದ್ದಾರೆ, ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನುವಂತಹದ್ರ ತೂಕ. ಮತ್ತೊಂದ್ ಕಡೆ ಪತ್ರ ಬರೆಯದಂತೆ ಬರ್ಸದಂತೆ, ಈ ಖಾತೆ ಬೇಡ ಆ ಖಾತೆ ಬೇಕು, ಇಂಥದ್ದೇ ನೂರಾರು ಸಮಸ್ಯೆ. ಇಂತಹ ತೂಕ ಜಾಸ್ತಿ ಆಗುತ್ತಾ ಅಥವಾ ಬರಗಾಲ? ರೈತರು ತಟ್ಟೆ ಖಾಲಿ ಆಗ್ತಾ ಇದೆ. ರೈತರು ಹೆಂಡತಿ ಮಕ್ಕಳು ಈಗ ಇನ್ ಸ್ವಲ್ಪ ದಿನ ಆದ್ರೆ ಸಾಕು ತಣ್ಣೀರಿನ ಬಟ್ಟೆನ ಹೊಟ್ಟೆ ಮೇಲೆ ಹಾಕಬೇಕು. ರೈತರು ಕೊಟ್ಟಿಗೆಲ್ ಕಟ್ಟಿರುವಂತಹ ದನ ಕರುಗಳು ಕುಡಿಯೋಕೆ ನೀರಿಲ್ದೆ ಒದ್ದಾಡಬೇಕು. ಅದನ್ನ ನೋಡಿ ರೈತರು ಹಣೆ ಚಚ್ಕೊಂಡು ನಮ್ದು ಇನ್ನೆಂತ ಕರ್ಮ ಅಂತ ದನ ಕರುಗಳನ್ನ ತಗೊಂಡೋಗಿ ಕಟುಕ್ರಿಗೆ ಕೊಡುವಂತಹ ಸಮಸ್ಯೆ. ಸೊ ಎರಡು ತಕ್ಕಡಿಯಲ್ಲಿ ಯಾವ ತಟ್ಟೆ ತೂಕ ಆಗುತ್ತೆ ಸರ್ಕಾರಕ್ಕೆ? ಡೆಫಿನೆಟ್ಲಿ ಎಸ್, ಸಚಿವರು ಯಾರಾಗಬೇಕು, ಯಾರ ಕಡೆಯವರಾಗಬೇಕು, ನನ್ನ ಕಡೆಯವ್ರನ್ನ ಎಷ್ಟು ಜನರನ್ನು ತುಂಬಿಸ್ಕೋಬೇಕು. ಇಂತಹ ಸಮಸ್ಯೆಯೇ ಬಹಳ ತೂಕವಾದಂಗೆ ಕಾಣಿಸ್ತಾ ಇದೆ. ದೂರದೃಷ್ಟಿ ನಾಯಕ ಅಂತ ಅನ್ನಿಸ್ಕೊಳ್ಳೋದು ಯಾವಾಗ? ಯುದ್ಧ ಬಂದೇ ಬಿಡ್ತು, ಬಂದಾದ್ಮೇಲೆ ನಾವು ಸೈನಿಕರಿಗೆಲ್ಲ ವೆಪನ್ಗಳ ತರಬೇತಿ ಕೊಡೋಣ ಅಂತ ಅಂದಾಗ್ಲೋ, ಅಥವಾ ಯುದ್ಧಕ್ಕಿಂತ ಮುಂಚೆಯೇ ನಮ್ಮ ಆರಂಭಗಳನ್ನ, ತರಬೇತಿಗಳನ್ನ ಅಥವಾ ಶಸ್ತ್ರಾಸ್ತ್ರಗಳನ್ನ ರೆಡಿ ಇಟ್ಕೊಳ್ಳೋದು. ಏನ್ ಮಾಡಿದಿರಿ? ಬರ ಬರ್ತಾ ಇದೆಯಲ್ಲ, 135 ಅಥವಾ 132 ತಾಲೂಕುಗಳು ಭೀಕರ ಬರದಿಂದ ಸಾಯುತ್ತವೆ. ಈ ಜಾನುವಾರುಗಳಿಗೆ ಕುಡಿಯೋಕೆ ನೀರಿರಲ್ಲ. ಈ ಗದ್ದೆ ಅಥವಾ ಆ ಭಾಗದ ರಸ್ತೆ ಏನಿದಾವೆ ಅಂದ್ರೆ ಜಾಗ ಏನಿದೆ ಬಿರುಕು ಬಿಡುತ್ತೆ, ಒಂದ್ ಹನಿ ನೀರು ಸುರಿಯಲ್ಲ ಅಂತ ಆಲ್ರೆಡಿ ತಜ್ಞರು ಹೇಳ್ತಾ ಇದ್ರಲ್ಲ. ನಿಮ್ಮ ತಯಾರಿಗಳು ಏನು ಅದಕ್ಕೆ? ಹಾಗಾದ್ರೆ ಗ್ಯಾರಂಟಿಗೆ 50ರಿಂದ 60 ಅದೆಷ್ಟೋ ಕೋಟಿ ಬೇಕು ಅಂತೀರಿ ಬಿಡಿ, ಅದು ಹೇಳಕ್ಕೆ ಹೆದರಿಕೆ ಆಗುತ್ತೆ. ಅಷ್ಟೊಂದು ದೊಡ್ಡ ಅಮೌಂಟನ್ನ ಇಷ್ಟೆಲ್ಲ ಖರ್ಚು ಮಾಡೋಕೆ ರೆಡಿ ಇರೋ ನೀವುಗಳು 100-200 ಕೋಟಿನೋ ಕೊಟ್ಟು ರೈತರು ಸಾಯ್ದಂಗೆ ತಡಿತೀವಿ ನಾವು, ಈ ಬರಗಾಲಕ್ಕೆ ತಯಾರಿಯನ್ನ ನಡೆಸ್ಕೊಂಡಿದೀವಿ ಅಂತ ಒಬ್ರು ಬಾಯಿಲಾದ್ರೂ ಬಂತ ಇಲ್ಲಿ ತನಕ? ಒಬ್ರಾದ್ರೂ ಬರದ ಬಗ್ಗೆ ಮಾತಾಡಿದ್ರ? ಮಾತೆತ್ತಿದ್ರೆ ಮಳೆ ಬರಲಿಲ್ವಾ? ಮೋಡ ಬಿತ್ತನೆ ಮಾಡ್ತೀವಿ. ಎಷ್ಟು ಪಾಸ್ ಆಗಿದೆ, ಎಷ್ಟು ಫೇಲ್ಯೂರ್ ಆಗಿದೆ? ಮೋಡ ಬಿತ್ತನೆ ಅನ್ನೋದು ನಿಮ್ಮ ಹೊಟ್ಟೆ ತುಂಬಿಸ್ಕೊಳಕ? ಇದು ಕಾಂಗ್ರೆಸ್ ಕೇಳ್ತಾ ಇರೋ ಪ್ರಶ್ನೆ. ಉತ್ತರ ಕೊಡಕ್ ನೀವಿಲ್ಲ. ಪ್ರಶ್ನೆ ಕೇಳಿದೀವಿ, ಅದು ನಮ್ಮ ಕರ್ತವ್ಯ. ಉತ್ತರ ಕೊಡೋ ಜವಾಬ್ದಾರಿ ನಿಮಗಿದ್ರೆ ಉತ್ತರ ಕೊಡಿ. ಸಾಧ್ಯ ಆದ್ರೆ ನಿಮ್ಮ ಸ್ಪೋಕ್ ಪರ್ಸನ್ಸ್ ಕಳಿಸಿ. ಬನ್ನಿ, ಉಳಿದಂತೆ ಗೆಸ್ಟ್ಗಳಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಇದೀಗ ಬಿಜೆಪಿ ವಕ್ತಾರಾಗಿ ಗೋವಿಂದ ರಾಜು ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತಮಗೆ ಬಸವರಾಜ್ ಇಟ್ನಾಳ್, ಹಿರಿಯ ಪತ್ರಕರ್ತರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸಿದ್ದಣ್ಣ ತೇಜಿ, ಕಳಸಾ ಬಂಡೂರಿ ಮಹದಾಯಿ ರೈತ ಹೋರಾಟಗಾರರು ಕೂಡ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಶಶಿಧರ ಆರಾಧ್ಯ, ಎಎಪಿಯ ವಕ್ತಾರರು ಕೂಡ ಜಾಯ್ನ್ ಆಗಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವೇ ಹೇಳಿ ಸರ್, ಬರುತ್ತೆ ಅಂದಾಗ ಸರ್ಕಾರಗಳು ಆ ದೂರದೃಷ್ಟಿ ಯೋಚನೆಯನ್ನ ಹೇಗೆ ಮಾಡಬೇಕು? ಎಷ್ಟು ಅನುಕೂಲ ಮಾಡ್ಕೊಳ್ತಾ ಇದ್ದಾವೆ? ಆ್ಯಂಡ್ ಯಾವುದೇ ಪಕ್ಷಕ್ಕೆ ಈ ಹಸಿರು ಶಾಲನ್ನು ಕತ್ತಿಗೆ ಹಾಕೊಳ್ಳುವ ಯೋಗ್ಯತೆಯನ್ನು ಉಳಿಸ್ಕೊಂಡಿದ್ದಾವ ಸರ್ಕಾರಗಳು? ನೋಡಿ, ಈಗ ನಾವು ಬಿತ್ತನೆ ಮಾಡೋ ಸಂದರ್ಭದಲ್ಲಿ ಬೀಜ ಇಲ್ಲ, ಗೊಬ್ಬರ ಇಲ್ಲ ಅಂತ ಹೋರಾಟ ಪ್ರಾರಂಭ ಆಯಿತು. ಪ್ರತಿ ವರ್ಷನೂ ಬೀಜ ಗೊಬ್ಬರ ಇಲ್ಲ ಅಂತ ಗಲಾಟೆ ಆಗೋದು ಸಹಜವಾಗಿ ಇವ್ರಿಗೆ ಅದೊಂದು ಮನವರಿಕೆ ಆಗಿಬಿಟ್ಟಿದೆ. ನಾವು ರೈತರ ಜೊತೆಗಿದೆ, ಬೀಜ ಕೊಡ್ತೇವೆ, ಗೊಬ್ಬರ ಕೊಡ್ತೇವೆ ಅಂತ. ಪ್ರತಿ ಸಾರಿ ಜೂನ್ದಲ್ಲಿ ಗೊಬ್ಬರ ಬೇಕನ್ನೋದು ಸರ್ಕಾರಕ್ಕೆ ಗೊತ್ತಿರ್ತದೆ, ಅಧಿಕಾರಿಗಳಿಗೆ ಗೊತ್ತೇ ಇರ್ತದೆ. ನಾವು ಅಲ್ಲಿ ಸಾಲನ ಸೂಲ ಮಾಡಿ ಬಿತ್ತಿದ್ದೇವೆ, ಮತ್ತು ಕಳ್ಳ ಮಾರ್ಕೆಟ್ನಲ್ಲಿ ಗೊಬ್ಬರನ ಹೆಚ್ಚಿನ ಬೆಲೆ ಕೊಟ್ಟು ತೊಗೊಂಬಂದು ಬಿತ್ತಿದ್ದೇವೆ. ಬಿತ್ತುವಾಗ ಸರ್ಕಾರ ಏನೂ ಹೇಳಿಲ್ಲ. ಒಂದು ಕಡೆ ತಜ್ಞರು ಹೇಳ್ತಾ ಇದ್ರು, ಈ ಸಾರಿ ಎಲ್ಲೂ ಈಗ ಬರ್ತದ, ಬರಗಾಲ ಬರುವಂಥ ಎಲ್ಲ ವಾತಾವರಣ ಇದೆ ಅಂತೇಳಿ ಹೇಳ್ತಾ ಇದ್ರು ಕೂಡ ಆಡಳಿತ ಪಕ್ಷ ಒಂದು ದಿವಸನೂ ಅದ್ರ ಬಗ್ಗೆ ಒಂದು ಧ್ವನಿಯನ್ನೇ ಎತ್ತಲಿಲ್ಲ. ನಾವೆಲ್ಲ ಆಲ್ಮೋಸ್ಟ್ ಬಿತ್ತಿಬಿಟ್ಟಿವಿ. ನಾವು 70-75% ಬಿತ್ತಿದ ಮೇಲೆ ಮಳೆ ಕೈ ಕೊಟ್ಬಿಡ್ತು. ಕೆಲವೊಂದಿಷ್ಟು ಕಡೆ ಒಂದು 2-3 ಕಡೆ ನಮಗೆ ಧಾರವಾಡ ಜಿಲ್ಲೆದಲ್ಲಿ ಒಂದು 2-3 ಹಳ್ಳಿಗೆ ಮಳೆ ಆಯಿತು. ಶೇಕಡಾವಾರು ಇಡೀ ರಾಜ್ಯದಲ್ಲಿ ಬರಗಾಲ ಬಿದ್ದಂಗೆ ಆಯಿತು. ಇದು ಆದಮೇಲೆ ಇನ್ನೇನು ಮಾಡೋನು ಅಂತ ನಾವು ವಿಚಾರದಾಗಿದ್ದಾಗ ಮುಖ್ಯಮಂತ್ರಿಗಳು ಮೊನ್ನೆ ಹೇಳ್ತಾರೆ 150 ತಾಲೂಕು ಬರ ಘೋಷಣೆ ಮಾಡಿಬಿಡ್ತೀನಿ ಅಂತಂದು. ಆಯಿತು, ಬರ ಘೋಷಣೆ ಮಾಡ್ತೀರಿ ನೀವು, ಈಗ ನಾವು ಆಲ್ರೆಡಿ ಬಿತ್ತಿದ್ದೇವಲ್ಲ,
ಗೊಬ್ಬರ ಬೀಜ ಹಾಕ್ಯವೆ, ಆಳು ಕಾಳು ತಂದೇವೆ, ಟ್ಯಾಕ್ಟ್ರಿಗೆ ಇವತ್ತು ಡೀಸೆಲ್ ಹಾಕ್ಬೇಕಂತ ಹೇಳಿದ್ರೆ ಅದು ಕಣ್ಣಾಗಿ ಕಣ್ಣೀರು ಬರ್ತದೆ, ರಕ್ತನ ಬರ್ತದೆ. ಇರು ಬರುವಂಥ ಸ್ವಲ್ಪ ಹೆಂಡತಿ ಕೊಳ್ಳಕ್ಕೆ ತಾಳೆ ಮಕ್ಕಳು ಕಳೆಯಾಗಿದ್ದಂಥ ಚಿನ್ನಪ್ಪಣ್ಣ ನಾವು ಒತ್ತಿ ಇಟ್ಟು ತಂದೇವೆ. ಇಷ್ಟೆಲ್ಲ ಕಷ್ಟಪಟ್ಟು ಬಾಧೆ ಬಿದ್ದು ನಾವು ವ್ಯವಸಾಯ ಸ್ಟಾರ್ಟ್ ಮಾಡಿದ್ದೇವೆ. ಬರಗಾಲ ಅಂತ ಹೇಳ್ತೀರಿ, ಈಗ ಆಯಿತು ಒಂದು ಕಡೆ ಬರಗಾಲ, ಅದಕ್ಕೆ ನೀವು ಬರಗಾಲ ಘೋಷಣೆ ಮಾಡಿಬಿಟ್ಟೆ ಅಂತ ಮುಖ್ಯಮಂತ್ರಿಗಳು ಹೇಳ್ತೀರಿ. ಅದು ಪೂರಕವಾಗಿ ಒಂದು ಚಿಂತನೆ ಆಗಬೇಕು. ಯಾರು ಬಿತ್ತಿದ್ರಿ, ಯಾವ ರೈತ ಎಷ್ಟು ಬೀಜ ಹಾಳಾಯಿತು, ಎಷ್ಟು ಗೊಬ್ಬರ ಹಾಳಾಯಿತು, ಅಲ್ಲಿ ಬಾಡಿಗೆ ರೈತರು ಇರ್ತಾರೆ, ಆಮೇಲೆ ಸ್ವಂತ ಭೂಮಿ ಇರೋ ರೈತರು ಇರ್ತಾರೆ. ಇಬ್ಬರಿಗೆ ಸಮಾನವಾಗಿ ಯಾವುದೋ ಪರಿಹಾರಧನ ಘೋಷಣೆ ಮಾಡಬೇಕಾಯಿತು, ಘೋಷಣೆ ಮಾಡಲಿಲ್ಲ. ಆಮೇಲೆ ನಮ್ಮಲ್ಲಿ ಜಾನುವಾರುಗಳಿದ್ದಾವೆ, ಮೇಕೆ, ಕುರಿ, ಹಸು, ಎಮ್ಮೆ, ಆಕಳ ಇವನ್ನೆಲ್ಲ ಇಟ್ಕೊಂಡು ಜೀವನ ಮಾಡೋರು. ಮನುಷ್ಯ ಎಲ್ಲೇ ಗುಳೆ ಬಿಟ್ಕೊಂಡು ಬೇರೆ ಕಡೆ ಹೋಗಿ ಬದುಕು ಕಟ್ಕೋಬೋದು. ಆದರೆ ಇವಕ್ಕೆ ಮೇವು ಯಾರು ಕೊಡೋರು, ಇವಕ್ಕೆ ನೀರು ಯಾರು ಕೊಡೋರು? ಈಗ ಒಂದು ಕಡೆ ಎಲ್ಲೋ ಮಳೆ ಆಯಿತು, ನಮ್ಮ ಕೋಸ್ಟಲ್ ಬೆಲ್ಟಲ್ಲಿ ಮಳೆ ಆಗ್ತಾಯಿದೆ, ಆದರೆ ಉತ್ತರ ಕರ್ನಾಟಕದಲ್ಲಿ ಮತ್ತು ಹೈದ್ರಾಬಾದ್ ಕರ್ನಾಟಕದಲ್ಲಿ ಅಲ್ಲಿ ಯಾವುದೂ ಮಳೆ ಆಗ್ತಾ ಇಲ್ಲ. ಮಳೆ ಆದರೂ ಕೂಡ ಕೃಷ್ಣೆ ಬರ್ತದೆ. ಈ ಸದ್ಯಕ್ಕೆ ನಮ್ಗೆ ವ್ಯವಸಾಯ ಮಾಡೋಕ್ಕೆ ನೀರು ಕೊಡಲ್ಲ. ಕಾರಣ ಅದು ಇಡೀ ಒಂದು ವರ್ಷ ಕುಡಿಯೋಕೆ ನೀರು ಕೊಡಬೇಕು. ಈ ಕಬ್ಬಿಗೆ ನೀರು ಬಿಡಲ್ಲ, ಬೇರೆ ಪೀಕಿಗೆ ನೀರು ಬಿಡಲ್ಲ. ನಾನು ಅಧಿಕಾರಿಗೆ ಮೊನ್ನೆ ಕೇಳಿದೆ, ಅವ್ರು ಅಂತಾರೆ ಆಗಸ್ಟ್ ಎಂಡ್ವರೆಗೆ ಮಳೆ ಬಂದರೆ ಅಧ್ಯಕ್ಷರೇ ಅದು ಕುಡಿಯೋಕೆ ನೀರಿಗೆ ನಾವು ಇಟ್ಕೋತೇವೆ, ಹೆಚ್ಚು ಮಳೆ ಬಂದರೆ ನಿಮಗೆ ನೀರು ಬಿಡ್ಬೋದು, ನೀವು ಹಿಂಗಾರಿ ಕೂಡ ನೀವು ಕಿನಾಲ್ ನೀರು ಬರ್ತೈತೆ ಅಂತ ಹೇಳಿದ್ರೆ ನೀವು ಕಲ್ಪನೆ ಇರೋಕೆ ಬೇಡ್ರಿ. ನಿಮ್ಮ ಸಂಘಟನೆಯಿಂದ ನೀವು ನಿಮ್ಮ ರೈತರಿಗೆ ಜಾಗೃತಿ ವಹಿಸ್ರಿ. ಸರ್ಕಾರ ನೆಚ್ಕೊಂಡು ನೀವು ಏನಾರ ಮಾಡಿದರೆ ನಾಳೆ ದಿನ ನಿಮ್ಮ ರೈತ ಸಂಘಟನೆಯಿಂದ ರೈತರ ದಾರಿ ತಪ್ಪಿಸ್ದಂಗೆ ಆಗಬಾರ್ದು. ದಯವಿಟ್ಟು ಮುಂದಾಲೋಚನೆ ಮಾಡಿ ಹಿಂಗಾರಿ ಬಗ್ಗೆ ವಿಚಾರ ಮಾಡಿರಿ ಅಂತ ಇವತ್ತು ನಮಗೆ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ, ಮತ್ತು ಈ ಹವಾಮಾನ ವಾತಾವರಣ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಓಕೆ ಬಸವರಾಜ್